ತೀರ್ಪುಗಾರರು ಹೇಳಿದರೆ ನಮಗೆ ಅದಕ್ಕಿಂತ ದೊಡ್ಡ ಸಂತೋಷ ಇಲ್ಲ. ಅನೇಕರು ತಾವುಗಳೆಲ್ಲರೂ ಬಂದಿದ್ದೀರಿ, ವಿದ್ಯಾರ್ಥಿಗಳಾಗಲಿ, ಶಿಕ್ಷಕರೊಂದಾಗಲಿ, ಪೋಷಕರಾಗಲಿ. ನನಗೆ ಬಹಳ ವಿಶೇಷವಾಗಿ ಅನಿಸೋದು ತೀರ್ಪುಗಾರರ ಬಗ್ಗೆ. ಯಾಕೆಂತ ಹೇಳಿದ್ರೆ ಅಷ್ಟು ದೊಡ್ಡ ವಿದ್ವಾಂಸರುಗಳು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಇಷ್ಟು ಅವರ ಸಮಯವನ್ನು ಕೊಡ್ತಾರೆ ಅಂತ ಹೇಳಿದರೆ ಇದು ನನಗೆ ಸಿಕ್ಕಿದಂಥ ದೊಡ್ಡ ಗೌರವ ಎಂಬುದಾಗಿ ನಾನು ಭಾವಿಸ್ತೇನೆ. ಯಾಕೆಂದರೆ ಈಗ ದುಡ್ಡು ಕೊಡುವವರು ಇರ್ಬೋದು, ಬೇರೆ ಏನಾದರೂ ದಾನ ಕೊಡುವವರು ಇರ್ಬೋದು, ಸಮಯವೇ ಈಗ ಪ್ರಧಾನ ಈಗಿನ ಸಮಾಜದಲ್ಲಿ. ಅಂಥದ್ರಲ್ಲಿ ಆ ಕಡೆಯಿಂದ ನೋಡಿದರೆ ಆರತಿ ಪಟ್ರಮೆ ಅವರು ಬೆಂಗಳೂರಿಂದ ಈ ಕಾರ್ಯಕ್ರಮಕ್ಕೋಸ್ಕರನೇ ಬಂದಿದ್ದಾರೆ. ತಮ್ಮೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟು ಅವರು ಯಕ್ಷಗಾನ ಅಕಾಡೆಮಿಯಲ್ಲಿ ಇದ್ದುಕೊಂಡು ಅನೇಕ ಒಳ್ಳೆಯ ಕೆಲಸಗಳನ್ನು ಮಾಡಿ ಜನರ ಮನಸ್ಸಿನಲ್ಲಿ ಉಳಿದಂಥವರು. ಆರಾಧಕ ಅಕ್ಕ, ನಿಮಗೆ ಪೂರಕವಾದ ಧನ್ಯವಾದಗಳು. ಅದ್ರ ಜೊತೆಗೆ ನಾನು ಮತ್ತೊಬ್ಬರು, ನೀವು ಬರಲೇಬೇಕು ಅಂತ ಹೇಳಿದ್ರೆ ಜೀವನ್ ರಾಮ್ ಸುಳ್ಳಿರವರು. ಯಾಕೆಂತ ಹೇಳಿದರೆ ಬೇರೆ ಬೇರೆ ಕಲೆಗಳನ್ನು ಬೇರೆ ಬೇರೆ ರೀತಿಯಲ್ಲಿ ವಿನ್ಯಾಸದಲ್ಲಿ ರೂಪದಲ್ಲಿ ತೋರಿಸಿ ಜನರಿಗೆ ಯಾವುದು ಬೇಕು, ಕಲೆಗೆ ಯಾವುದೇ ತೊಡಕಾದ ಆಗದ ಹಾಗೆ ಎಲ್ಲಿ ಜನರನ್ನು ಸೆಳೆಯುವಂತ ನಾವು ಪ್ರಯತ್ನ ಮಾಡಬೇಕು. ಈಗ ಯುವ ಜನತೆಗೆ ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸಿಬಿಟ್ಟವರು. ನಮಗೆ ಯಾವಾಗಲೂ ದೂರವಾಣಿ ಕೆಲವು ಸಲ ಕರೆ ಮಾಡುವಾಗ ನಾವು ಮಾತಾಡ್ತೇವೆ, ಅವರು ಹೇಳುವುದನ್ನು ಬೇರೆ ಬೇರೆ ಆಕರ್ಷಣೀಯವಾಗಿ ನಾವು ಯುವಕರನ್ನು ಈ ಕಲೆಗೆ ಸೆಳೆಯಬೇಕು ಅಂತ. ಅಂಥದ್ರಲ್ಲಿ ಅವರು ಕೂಡ ನಮಗೆ ಇವತ್ತು ವಿಶೇಷವಾಗಿ ತೀರ್ಪುಗಾರರಾಗಿ ನಮಗೆ ಬಂದಿದ್ದಾರೆ. ಸರ್, ನಿಮ್ಮ ಮಾತುಗಳು ಕೂಡ ನಮಗೆ ಆಶೀರ್ವಾದ ಎಂಬುದಾಗಿ ನಾನು ಭಾವಿಸ್ತೇನೆ. ನಿಮಗೂ ಪೂರಕವಾದ ಧನ್ಯವಾದಗಳು ಸರ್. ಅದ್ರ ಜೊತೆಗೆ ನನ್ನ ಪ್ರತಿಯೊಂದು ಏಳಿಗೆಗೆ ಕಾರಣೀಕರ್ತರು. ನಾನು ಭಾಗವತಿಕೆ ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅದರಲ್ಲಿ ಏನಿದ್ರು ತೊಡಕಿದ್ರು ಕೂಡ ಅದು ನಿಷ್ಠುರವಾಗಿ ಹೇಳುವಂಥ ಒಬ್ಬ ಯಕ್ಷಗಾನದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಹೇಳಿದ್ರೆ ಅದು ಉಳಿತೇನೆ. ನಿಷ್ಠುರವಾಗಿ ಹೇಳ್ತಾರೆ ಅವರು. ನನಗೆ ಬಹಳ ಸಂತೋಷ. ಅದು ಏನಿದ್ರು ಕೂಡ ಅಂಥವ್ರು ಬೇಕು ನಮಗೆ ಕಲೀಲಿಕ್ಕೆ. ನಮಗೆ ಅಂಥವರಿದ್ದರೆ ಮಾತ್ರ ನಾವು ಕಲಾವಿದರು ಜಾಗರೂಕರಾಗ್ತೇವೆ ರಂಗದಲ್ಲಿ. ಉಳಿತಾ ಇರೋಂಥವರು ವೇದಿಕೆಯ ಮುಂಭಾಗದಲ್ಲಿ ಇದ್ದಾರೆ ಅಂತ ಹೇಳಿದರೆ ನಾವು ತುಂಬ ಜಾಗೃತರಾಗ್ತೇವೆ. ವೇದಿಕೆಯಲ್ಲಿ ಛಂದಸ್ಸಿನಿಂದ ಹಿಡಿದು ಎಲ್ಲ ವಿಭಾಗದಲ್ಲಿ ಅರಿತವರು ಉಳಿತಾಯರು. ಈಗ ಕರ್ನಾಟಕ ಬ್ಯಾಂಕಿನಲ್ಲಿ ಅತ್ಯುನ್ನತ ಮಟ್ಟದಲ್ಲಿದ್ದಾರೆ ಅವರು. ನಮ್ಮ ಉನ್ನತ ಶಾಖೆ ಮಂಗಳೂರಿನ ಮೇನ್ ಬ್ರಾಂಚಲ್ಲಿ ಅತ್ಯುನ್ನತ ಮಟ್ಟದಲ್ಲಿದ್ದಾರೆ. ಅವರು ಕೂಡ ಇವತ್ತು ರಜೆ ಹಾಕಿ, ಇಲ್ಲ ನಾನು ಬಂದೇ ಬರ್ತೇನೆ ಸತೀಶ್ ಅಣ್ಣ ಅಂತ ಹೇಳಿ ಅವರಲ್ಲಿ ರಿಕ್ವೆಸ್ಟ್ ಮಾಡಿ ರಜೆ ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನನಗೆ ಅವರ ಗೌರವಕ್ಕೆಲ್ಲ ಏನು ಹೇಳಬೇಕೆಂಬುದಾಗಿ ನನಗೆ ಅರ್ಥ ಆಗಲ್ಲ. ನಾನು ಎರಡು ಕೈ ಮುಗಿದು ನಮಸ್ಕರಿಸ್ತೇನೆ ಅಷ್ಟೇ ಸರ್. ಇದೆಲ್ಲ ನಾವೆಲ್ಲ ವಿದ್ಯಾರ್ಥಿಗಳಿಗೆ ದೊಡ್ಡ ಕೊಡುವ ಗೌರವ ಎಂಬುದಾಗಿ ನಾವು ಭಾವಿಸ್ತೇವೆ. ಯಾಕೆಂತ ಹೇಳಿದ್ರೆ ನಮಗೆ ಯಕ್ಷಗಾನವನ್ನು ಮುಂದೆ ಉಳಿಸಬೇಕಾದ್ರೆ ನೀವುಗಳೇ ಆಗಬೇಕು, ವಿದ್ಯಾರ್ಥಿಗಳು. ನೀವು ಕಲಾವಿದರಾಗ್ತೀರೋ ಏನಾಗ್ತೀರೋ ನಮ್ಗೆ ಗೊತ್ತಿಲ್ಲ. ಮೊದಲೊಂದು ಈ ವೇಷ ತಯಾರಾಯ್ತಾ ಇಲ್ಲ, ನಮ್ಮ ಆಸ್ಕರ್ ಫರ್ನಾಂಡಿಸ್ ಅವರು ಮತ್ತು ವೀರಪ್ಪ ಮೊಯ್ಲಿ ಅವರೆಲ್ಲ ನಮ್ಮ ದಿಲ್ಲಿಯಲ್ಲಿ ಒಂದು ಯಕ್ಷಗಾನದ ವೇಷ ಮಾಡಿದ್ರೆ ಅಂದರೆ ಅದನ್ನು ಕರ್ನಾಟಕ ಭವನದಲ್ಲೆಲ್ಲ ಹಾಕಿದ್ದಾರೆ. ಅವರು ನಾಟ್ಯ ಕಲಿತಾರೆ. ಯಕ್ಷಗಾನ ಊರಿನ ಒಂದು ಕಲೆ ಅಂತೇಳಿ ಹೊತ್ತಿತ್ತು ಅಂತೇಳಿ ಯಕ್ಷಗಾನದ ವೇಷ ಹಾಕಿದ್ರು. ಆ ಫೋಟೋವನ್ನು ಹಾಗೆ ಇಟ್ಟಿದ್ದಾರೆ. ಅದು ಎಷ್ಟು ಅವರಿಗೆ ಇಂಟ್ರೆಸ್ಟ್ ಆಗಿದೆ ಅಂತ ಹೇಳಿದ್ರೆ, ಯಕ್ಷಗಾನದ ಕಲಾವಿದ ಯಾವಾಗ ಯಕ್ಷಗಾನದ ಕಲಾವಿದ ಯಾರು ನಾನು ನಿಂಗೆ ವೇಷ ಮಾಡಿದೆ ಯಕ್ಷಗಾನ ಅಂದರೆ ಆ ವೇಷ ಹಾಕಿದ್ದು ಈ ಯಕ್ಷಗಾನದ ಕಲಾವಿದ ಯಾವುದಕ್ಕೆ ಹೋಗುವಾಗ ಕೂಡ ಅವರಿಗೆ ಆ ನೆನಪು ಅವರ ಮನಸ್ಸಲ್ಲಿ ಅದೇ ಆಕ್ಚುಲಿ ಉಳಿದಿದೆ. ಹಾಗೆ ನೀವುಗಳು ಎಷ್ಟು ಎತ್ತರಕ್ಕೆ ಮುಂದೆ ಹೋಗುವವರಿದ್ದೀರಿ ವಿದ್ಯಾರ್ಥಿಗಳು. ಇನ್ನು ಭಾರತದಲ್ಲಿಯೇ ಉನ್ನತ ಸ್ಥಾನದಲ್ಲಿರ್ಬೋದು ಅಥವಾ ವಿದೇಶದಲ್ಲಿರ್ಬೋದು. ನಾವು ವಿದೇಶದಲ್ಲಿ ಹೋಗುವ ಕಡೆ ಕೆಲವರಿಗೆ ಗಮನಿಸ್ತೇವೆ, ಕೆಲವು ಕಂಪನಿಗಳೆಲ್ಲ ಕೆಲಸ ಮಾಡುವ ಸಾಫ್ಟ್ವೇರ್ ಇಂಜಿನಿಯರ್ಗಳನ್ನೆಲ್ಲ. ಅವರು ಹೇಳ್ತಾರೆ, ನಾವು ಅವತ್ತು ವೇಷ ಮಾಡಿದ್ವಿ ಯಕ್ಷಗಾನದಲ್ಲಿ, ತೆಂಕಲ್ಲಿ ವೇಷ ಮಾಡಿದ್ದೇವೆ, ಬೆಳಗಲ್ಲಿ ವೇಷ ಮಾಡಿದ್ದೇವೆ ಅಂತ. ಹಾಗೆ ನೀವುಗಳು ಕೂಡ ಇನ್ನು ಅತ್ಯಂತ ಎತ್ತರದ ಸ್ಥಾನವನ್ನು ಅಲಂಕರಿಸುವವರು ಇದ್ದೀರಿ ಮುಂದಕ್ಕೆ. ಆವಾಗ ನೀವುಗಳು ಕಲಾವಿದರು ಆಗದೇ ಇದ್ರೂ ಕೂಡ ನಿಮ್ಮ ಮನಸ್ಸಲ್ಲಿ ಇರ್ತದೆ, ಆ ಪಟ್ಲ ಫೌಂಡೇಶನ್ ನೇತೃತ್ವದಲ್ಲಿ ಆಳ್ವಾಸಲ್ಲಿ ನಾವು ಒಂದು ವೇಷ ಮಾಡಿದ್ದೇವೆ ಅಂತ ಯಾವತ್ತಾದ್ರೂ ನೀವು ಹೇಳಿಯೇ ಹೇಳ್ತೀರಿ. ನಮಗೆ ಅದು ಖುಷಿ. ಇನ್ನು ಮುಂದೆ ಯಕ್ಷಗಾನದ ಕಲಾವಿದರು ಬರುವವರಿಗೆ ನಿಮ್ಮ ಮೂಲಕ ಆದರೂ ಆ ಸಂದೇಶ ಬರಲಿ, ನಾವುಗಳು ಕೂಡ ಯಕ್ಷಗಾನದಲ್ಲಿ ವೇಷ ಮಾಡಿದ್ದೇವೆ ಅಂತ ನೀವು ಹೇಳುವಾಗ ಆಗಲಿ. ಯಾವುದೇ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸಿಕೊಂಡಿದ್ರು ಕೂಡ ಯಕ್ಷಗಾನವನ್ನು ಯಾವತ್ತೂ ಮರೆಯದಿರಿ ಎಂಬುದಾಗಿ ಹೇಳುತ್ತಾ, ನಮ್ಮ ಕಲಾವಿದರು, ವೃತ್ತಿ ಕಲಾವಿದರು ಏನಾದರೂ ಕಷ್ಟದಲ್ಲಿ ಬಂದರೆ ನೀವು ಒಂದು ಒಳ್ಳೆಯ ಸ್ಥಾನದಲ್ಲಿದ್ದರೆ ವಿದ್ಯಾರ್ಥಿಗಳು ಅವರಿಗೆ ಸಹಕರಿಸುವಿರಿ ಎಂಬ ಆ ಒಂದು ಸಣ್ಣ ಸ್ವಾರ್ಥ ಭಾವನೆ ಕೂಡ ನನಗಿದೆ. ಕಷ್ಟದಲ್ಲಿ ನಿಮ್ಮ ಹತ್ರ ಬಂದರೆ ನೀವು ಕಲಾವಿದರನ್ನು ದೂರ ಮಾಡಲಿಕ್ಕೆ ಇಲ್ಲ, ಏನಾದರೂ ಒಂದು ಮಟ್ಟದಲ್ಲಿ ನೀವು ಸಹಕಾರ ಮಾಡಬಹುದು ಎಂಬ ಒಂದು ಸಣ್ಣ ಭರವಸೆ ಅಷ್ಟೇ. ಆದ ಕಾರಣ ನಮಗೆಲ್ಲರಿಗೂ ಶುಭವಾಗಲಿ, ಒಳ್ಳೆಯ ರೀತಿಯಲ್ಲಿ ಇನ್ನೂ ಕೂಡ ಕಲಿಯಿರಿ. ಮತ್ತೊಮ್ಮೆ ತೀರ್ಪುಗಾರರಿಗೆ ನಾವು ಎರಡು ಕೈ ಮುಗಿದು ನಿಮಗೆ ನಮಸ್ಕರಿಸುತ್ತಾ ಎರಡು ಮಾತು ಮುಗಿಸ್ತೇವೆ. ನಮಸ್ಕಾರ. ಕಲೆಗೆ ಸದಾ ಪ್ರೋತ್ಸಾಹ ನೀಡಿ ಪೋಷಿಸುತ್ತಿರುವ ಮಹಾನ್ ಕಲಾ ಪೋಷಕ
ಖ್ಯಾತ ಭಾಗವತರಾದ ಸತೀಶ್ ಶೆಟ್ಟಿ ಪಟ್ನಾಯಕ್ ಇವರ ಮನದಾಳದ ಮಾತಿಗೆ ಜೋರಾದ ಚಪ್ಪಾಳೆಯನ್ನು ನೀವು ನೀಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ.